ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ತಿಳಿ ಜೇನು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 19:10 ವಚನ, ಅವು ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಅವು ಎಂಬುದಾಗಿ ಹೇಳಿದ್ರೆ ದೇವರ ವಾಕ್ಯ. ಇಲ್ಲಿ ಅರಸನಾದ ದಾವೀದನು ಸತ್ಯವೇದ ವಾಕ್ಯಗಳನ್ನು ಶೋಧಿಸಿದ ಜೇನು ತುಪ್ಪಕ್ಕೆ ಹೋಲಿಸಿದ್ದಾನೆ. ಜೇನು ಎಷ್ಟು ಮಧುರವಾಗಿರುವುದೋ ದೇವರ ವಾಕ್ಯಗಳು ಅಷ್ಟೇ ಸಿಹಿಯಾಗಿವೆ. ಅನೇಕರಿಗೆ ಸತ್ಯ ವೇದದ ರುಚಿ, ಅದರ ಬೆಲೆ ಗೊತ್ತಿಲ್ಲ. ಕರ್ತವ್ಯಕ್ಕಾಗಿಯೋ ಏನೋ ಸುಮ್ಮನೆ ಅದಕ್ಕೆ ಸ್ತೋತ್ರ ಓದಿಕೊಂಡು ಹೋಗ್ತಾರೆ, ಇಲ್ಲಾಂದರೆ ಮನೆಯಲ್ಲಿ ಒಂದು 10 ಬೈಬಲ್ನ ಇಟ್ಟುಕೊಂಡಿರುತ್ತಾರೆ. ಆದರೆ ನೋಡ್ರಿ, ಜೇನು ನೊಣಗಳು ಅನೇಕ ಹೂಗಳಿಂದ ಮಕರಂದವನ್ನು ಹೀರಿ ತಂದು ಗೂಡುಗಳಲ್ಲಿ ಶೇಖರಿಸಿ ಇಡುವಂತೆ ಸತ್ಯ ವೇದದಲ್ಲಿ ಅನೇಕ ದೈವಜ್ಞಾನಿಗಳು ಪರಲೋಕದ ಸತ್ಯಗಳನ್ನು ಬರೆದಿಟ್ಟಿದ್ದಾರೆ. ಆ ಗ್ರಂಥಗಳ ಸಮೂಹವೇ ಸತ್ಯವೇದ. ಪ್ರತಿಯೊಬ್ಬ ಗ್ರಂಥಕರ್ತನು ಜೀವಿಸಿದ ಕಾಲಮಾನ ಸ್ಥಿತಿ ಬೇರೆ ಬೇರೆಯಾಗಿದ್ದರೂ, ಬೇರೆ ಬೇರೆ ಭಾಷೆಗಳಲ್ಲಿ ಬರೆದಿದ್ದರೂ, ಅವರೆಲ್ಲರ ಸತ್ಯ ಸಂದೇಶ ಎಲ್ಲವೂ ಒಂದೇ ರೀತಿಯಾಗಿರುವುದನ್ನು ನಾವು ಬೈಬಲಲ್ಲಿ ನೋಡಬಹುದು. ಅದರಿಂದ ಏನರ್ಥ ಆಗುತ್ತೆ? ಪವಿತ್ರಾತ್ಮನಿಂದ ಪ್ರೇರೇಪಿಸಲ್ಪಟ್ಟವರಾಗಿ ಅವರೆಲ್ಲರೂ ಬರೆದಿದ್ದಾರೆ. ಮಾನವ ಕುಲಕ್ಕೆ ಕೊಟ್ಟ ಸಂದೇಶ, ಎಚ್ಚರಿಕೆಯ ಮಾತುಗಳು, ವಾಗ್ದಾನಗಳು, ಆಶೀರ್ವಾದಗಳು ಸತ್ಯ ವೇದದಲ್ಲಿ ಅಡಕವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಜೇನಿನಲ್ಲಿ ಒಂದು ವಿಶೇಷವಾದ ಗುಣ ಇದೆ. ಏನು ಗೊತ್ತಾ? ಅದು ಕಣ್ಣುಗಳನ್ನು ಕಳೆಗೊಳಿಸುವುದು, ಕಣ್ಣುಗಳನ್ನು ಪ್ರಕಾಶಗೊಳಿಸುತ್ತದೆ. ಯೋನಾತನನು ತನ್ನ ಕೋಲನ್ನು ಜೇನು ತೊಟ್ಟಿಯಲ್ಲಿ ಚುಚ್ಚಿ ಕೈಯಿಂದ ತೆಗೆದು ಅದನ್ನು ತಿಂದಾಗ ಅವನ ಕಣ್ಗಳು ಕಳೆಗೊಂಡವು, ಅವನ ಕಣ್ಗಳು ಪ್ರಕಾಶಿಸುವುದು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಅದೇ ವಿಧದಲ್ಲಿ ದೇವರ ವಾಕ್ಯವೆಂಬ ಜೇನನ್ನು ಓದಿ ಸ್ವೀಕರಿಸುವಾಗ ಆಂತರ್ಯದಲ್ಲಿರುವಂಥ ಕುರುಡುತನ ನೀಗಿ ಹೋಗಿ ನಮ್ಮ ಆತ್ಮೀಕ ಕಣ್ಗಳು ತೆರೆಯಲ್ಪಡುತ್ತದೆ. ಆದುದರಿಂದ ಸತ್ಯವೇದವನ್ನು ಓದ್ರಿ, ಧ್ಯಾನಿಸರಿ, ಸ್ತೋತ್ರ, ಅದನ್ನು ಮಾನಿಸರಿ. ಆಗ ಜಯದ ಜೀವಿತವನ್ನು ನೀವು ಪಡೆದುಕೊಳ್ಳುವಿರಿ. ತಿಳಿ ಜೇನಿಗಿಂತ ಸಿಹಿಯಾದ ದೇವರ ವಾಕ್ಯವನ್ನು ಓದಿ ಕರ್ತನ ನಾಮವನ್ನು ಘನಪಡಿಸೋಣ. ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ನಿಮ್ಮ ವಾಕ್ಯಗಳು ತಿಳಿ ಜೇನು ಸ್ವಾಮಿ. ದೇವರೇ, ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ, ಮಧುರವಾಗಿದೆ. ಈ ವಾಕ್ಯಕ್ಕೆ ಹಂಬಲಿಸುವಂತೆ, ಈ ವಾಕ್ಯಗಳನ್ನು ಓದುವಂತೆ, ನಮ್ಮ ಜೀವಿತದಲ್ಲಿ ವಾಕ್ಯದ ಪ್ರಕಾರ ನಡೆಯುವಂತೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬ ದೇವ ಮಕ್ಕಳನ್ನು ಬ್ಲೆಸ್ ಮಾಡಿರಿ. ಈ ದಿನ ನಿನ್ನ ಹಸ್ತ ಜೊತೆಯಲ್ಲಿರಲಿ. ಅವರು ಮಾಡುವ ಕೈ ಪ್ರಯಾಸಗಳು ಆಶೀರ್ವದಿಸಲ್ಪಡಲಿ. ಯಾರಾದರೂ ಬಲಹೀನರಾಗಿದ್ದರೆ, ಅನಾರೋಗ್ಯಸ್ಥರಾಗಿದ್ದರೆ, ಈಗಲೇ ಅವರನ್ನು ಮುಟ್ಟಿ ಒಂದು ಸೌಖ್ಯವನ್ನು ಕೊಡ್ರಿ. ಸಾಲದ ಭಾರದಿಂದ ಬಾಧೆ ಪಡುತ್ತಿರುವವರಿಗೆ ದೇವರೇ ಒಂದು ಬಿಡುಗಡೆಯನ್ನು ಅನುಗ್ರಹಿಸ್ರಿ. ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಜೇನಿಗಿಂತಲೂ ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾದ ವಾಕ್ಯವನ್ನು ಓದಿ ಆ ವಾಕ್ಯದ ಪ್ರಕಾರ ನಡೆಯಿರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬ
ಕುಟುಂಬವನ್ನು ಆಶೀರ್ವದಿಸಲಿ.